ಹಾಯ್ ಹಲೋ ನಮಸ್ಕಾರ ಕರುನಾಡಿಗೆ, ನಾನು ನಿಮ್ಮ ಮಿಲ್ಕಿ ಕನ್ನಡಿಗ. ಸೊ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಫೈನಲಿ ನಮ್ಮ ದೇಶ ರೆಡಿಯಾಗಿದೆ. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಮಾಡಿಫಿಕೇಷನ್ ಮಾಡಿಸಿದ್ದೀನಿ. ಸೊ ಪೂರ್ತಿ ಲೆಮನ್ ಎಲ್ಲೋ. ಸೊ ಗಾಡಿ ರೆಡಿಯಾಗಿ ಇಷ್ಟು 15 ಡೇಸ್ ಆಯಿತು. ನಾನು 15 ಡೇಸಿಂದ ಗಾಡಿನೇ ತೆಗೆದಿರಲಿಲ್ಲ. ಸೊ ನೋಡಿ, ಕಂಪ್ಲೀಟಾಗಿ ರೆಡಿಯಾಗಿದೆ. ಯಾಕಂದರೆ ಮಿರರ್ ಬರಬೇಕಿತ್ತು. ಆಕ್ಸಿಡೆಂಟ್ ಆದಾಗ ಮಿರರ್ ಕಟ್ ಆಗಿತ್ತಲ್ಲ, ಸೊ ಮಿರರ್ ಬರಬೇಕಿತ್ತು. ಅದಕ್ಕೆ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದೆ. ಯಾವುದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಗಾಡಿ ಕಂಪ್ಲೀಟಾಗಿ ಮಾಡಿಫಿಕೇಷನ್ ಮಾಡಿಸಿದ್ದೀನಿ. ಸೊ ನೋಡಿ, ಸುಜುಕಿ ಕ್ರಾಸ್, ಮಿಲ್ಕಿ ಶಿವು. ಸೊ ನಿಮ್ಗೆ ಇನ್ನೊಂದು ಮೇಯ್ನು ರೀಸನ್ ಬಂದು ನೋಡಿ, ಡಿ ಬಿ ಕಿಲ್ಲರ್, ಆ್ಯಕ್ರೋಪಾವಿಕ್ ಡಿ ಬಿ ಕಿಲ್ಲರ್ ಎಕ್ಸಾಸ್ಟ್ ಹಾಕ್ಸಿದ್ದೀನಿ. ನೋಡಿ ನನ್ನ ಶೂಸ್ ಹೆಂಗಾಗಿದೆ. ಸೊ ಆ್ಯಕ್ಚುಲಿ ನಾನು ಮನೇದು ಎತ್ಕೊಬರೋದಕ್ಕೆ ಶೂಸ್ ಟಚ್ ಆಗಿ ನೋಡಿ, ಶೂಸ್ ಕಂಪ್ಲೀಟಾಗಿ ಹೊಟ್ಟೋಗಿದೆ. ನೋಡಿ ಎಷ್ಟು ಹೀಟ್ ಆಗಿದೆ. ಸೊ ಇದಕ್ಕೆ ಏನಾದ್ರು ಒಂದು ಆಪ್ಷನ್ ಹುಡುಕ್ಬೇಕು ಇವಾಗ. ಯಾಕಂದರೆ ಕಾಸ್ಟ್ಲಿ ಶೂಸ್ ಎಲ್ಲ ಹಾಕ್ತಾ ಇರ್ತೀನಿ ನಾನು. ಕಾಸ್ಟ್ಲಿ ಶೂಸ್ ಆದಾಗ ಈ ಥರ ಹಾಕ್ಬಿಟ್ರೆ ಕಷ್ಟ. ಸೊ ಇದೊಂದು ನಂಬರ್ ಪ್ಲೇಟ್, ಒಂದು ಕ್ರ್ಯಾಕ್ ಇರೋ ನಂಬರ್ ಪ್ಲೇಟೇ ಹಳೇದೇ ಹಾಕಿದ್ದೀನಿ. ಯಾಕಂದರೆ ಇದು ಶೋರೂಮಲ್ಲಿ ಬುಕ್ ಮಾಡಿದ್ದೀನಿ, ಬರಬೇಕು. ಅಲ್ಲಿವರೆಗೂ ರಿಸ್ಕ್ ಬೇಡ ಅಂತ ಹಳೇದೇ ನಂಬರ್ ಪ್ಲೇಟ್ ಹಾಕಿದ್ದೀನಿ. ಸುಮ್ಮನೆನಿಗೆ ಗುರು ರಿಸ್ಕ್ ಎಲ್ಲ. ಯಾಕಂದರೆ ಮೈಸೂರಲ್ಲಿ ಹೆವಿ ಚೆಕಿಂಗ್ ಜಾಸ್ತಿ ಆಗಿಬಿಟ್ಟವ್ರೆ. ಅದಕ್ಕೋಸ್ಕರ ಹಳೆ ನಂಬರ್ ಪ್ಲೇಟ್ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಇನ್ನೇನು ಬರುತ್ತೆ ಅದೊಂದು 3-4 ಡೇಸ್ ಅಂತ ಹೇಳಿದ್ದಾರೆ. ಅದು ಬಂದೆ ಅದನ್ನ ಕಂಪ್ಲೀಟಾಗಿ ವಾಪಸ್ ಇನ್ಸ್ಟಾಲ್ ಮಾಡಿಸ್ತೀನಿ. ಸೊ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ ಗೈಸ್ ಹೆಂಗಿದೆ ಅಂತ. ಸೊ ಆ್ಯಕ್ಚುಲಿ ನಿಮಗೆ ಈಗ ಡಿ ಬಿ ಕಿಲ್ಲರ್ ತೋರಿಸ್ಬಿಡ್ತೀನಿ ನೋಡಿ. ಎಕ್ಸಾಸ್ಟ್ ಏನು ಸೌಂಡ್ ಬರುತ್ತೆ. ಸೊ ಇದು ಬಂದು ಆ್ಯಕ್ರೋಪಾವಿಕ್ ಡಿ ಬಿ ಕಿಲ್ಲರು ಎಕ್ಸಾಸ್ಟು. ಸೊ ನಿಮಗೆ ಇದು ಡಿ ಬಿ ಕಿಲ್ಲರ್ ತೆಗೆಯೋದಕ್ಕೂ ಮುಂಚೆ ಹೇಗಿರುತ್ತೆ ಸೌಂಡ್ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ವಿತ್ ಡಿ ಬಿ ಕಿಲ್ಲರು. ಸೊ ನಿಮಗೆ ಡಿ ಬಿ ಕಿಲ್ಲರಲ್ಲಿ ಎಷ್ಟು ಸೌಂಡ್ ಬರುತ್ತೆ. ವಿತೌಟ್ ಡಿ ಬಿ ಕಿಲ್ಲರ್ ನೋಡ್ತೀರಾ. ಕಿವಿ ಕಿತ್ತೋಯ್ತಾ? ಕಿವಿ ಕಿತ್ತೋಗ್ಲಿ ಅಂತಲೇ ಮಾಡಿದ್ದು ಗೈಸ್. ಸೊ ನೋಡಿ ಗೈಸ್, ಇದು ವಿತೌಟ್ ಡಿ ಬಿ ಕಿಲ್ಲರ್ ಸೌಂಡ್ ಬರುತ್ತೆ. ಬನ್ನಿ ನೋಡೋಣ. ಗೈಸ್ ಗಾಡಿ ಕಂಪ್ಲೀಟಾಗಿ ರೆಡಿ ಮಾಡಿಸ್ಬಿಟ್ಟು ಇವಾಗ ರೈಡ್ ಸ್ಟಾರ್ಟ್ ಮಾಡಬೇಕು. ಸೊ ಟೈಮ್ ಎಷ್ಟಾಗಿದೆ? 1:21 ಆಗಿದೆಯಲ್ಲಪ್ಪ. ಬನ್ನಿ ಗೈಸ್ ರೈಡ್ ಮಾಡೋಣ.
ಫ್ಯೂಯಲ್ಲು ಎರರಿಗೆ ಬಂದುಬಿಡ್ತು. ಸೊ ಗೈಸ್ ಫೈನಲಿ ನೋಡ್ತಾ ಇರ್ಬೋದು ಗಾಡಿ ಕಂಪ್ಲೀಟಾಗಿ ಈಗ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಎಕ್ಸಾಸ್ಟು ಇನ್ನೊಂದು ಸಲ ಕೇಳಿಸ್ಕೊಂಬಿಡಿ. ರಾಕ್ಷಸ ಗುರು, ಈಗ ಕಂಪ್ಲೀಟಾಗಿ ರಾಕ್ಷಸ ಮಾಡಿಬಿಟ್ಟಿದ್ದೀನಿ. ಫುಲ್ ಅಗ್ರೆಸಿವ್ ಆಗಿರುತ್ತೆ ಗಾಡಿ. ನನ್ನ ಡ್ರೀಮ್ ಹೇಗಿರಬೇಕು ಅಂದ್ಕೊಂಡಿದ್ದನ್ನ ಬೈಕ್ ಆ ಥರ ಕಂಪ್ಲೀಟಾಗಿ ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ಏನಿಲ್ಲ ಗುರು, ಕಂಪ್ಲೀಟಾಗಿ ಫುಲ್ಲು ಟಾಪ್ ಟು ಬಾಟಮ್ ಎಲ್ಲ ರೀಸ್ಟೋರ್ ಆಗಿದೆ ಗಾಡಿ. ಸೊ ನೋಡ್ತಾ ಇರ್ಬೋದು ಫ್ರಂಟು ಎಲ್ಲ. ಸೊ ಫ್ರಂಟ್ ಇಲ್ಲಿ ಎಲ್ಲ ಚೇಂಜ್ ಮಾಡಿಸಿದ್ವಿ. ಸೊ ಆ್ಯಕ್ಚುಲಿ ಹಿಂದಗಡೆ ಫ್ರಂಟು ಬ್ಯಾಕ್ ಎರಡು ಹೊಸ ಟೈರ್ಗಳು. ಓ ಏನು ಬ್ರೇಕ್ ಹೊಡೆದಿರೋದು ಹಿಂಗಾಗ್ಬಿಟ್ಟೈತೆ ಟೈರು. ಸೊ ಕಂಪ್ಲೀಟಾಗಿ ಗಾಡಿ ರೆಡಿ ಆಗಿಬಿಟ್ಟಿದೆ. ಸೊ ಸ್ಟೇ ಟ್ಯೂನ್ ಗೈಸ್, ಮತ್ತೆ ಇನ್ನು ವ್ಲಾಗ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ಈ ಕತೆ ಮುಗೀತು, ಇನ್ನು NS ರೆಡಿ ಮಾಡಿಸ್ಬೇಕು ಇವಾಗ ನಾನು. ಏನು ಕತೆನೋ ಇದು ಮುಗಿದ ಮೇಲೆ NS ರೆಡಿ ಮಾಡಿಸ್ಬೇಕು, ನೋಡೋಣ ಹಿಂಗಾಗುತ್ತೆ ಹಂಗೆ. ಸೊ ಗೈಸ್ ಫೈನಲಿ ರೆಡಿಯಾಗಿದೆ. ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರ ತಪ್ಪಿದರೆ ಹೇಳಿ ಗುರು. ಫಸ್ಟು ಗಾಡಿ ಬಗ್ಗೆ ಕಮೆಂಟ್ ಮಾಡಿ, ಗಾಡಿ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸ್ಟೇ ಟ್ಯೂನ್ ಗೈಸ್, ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.